ಕರ್ನಾಟಕ. ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ, ಬಾಯಲ್ಲಿ ನೀರು ಬರ್ಬೋದು ಕೆಲವರಿಗೆ, ಆದರೆ ಬ್ಯಾಡ್ ಬಿಡೋಕ್ಕ ಇದೇನು ಅಂತಲೂ ಅನ್ಬೋದು. ಆದರೆ ನಾವಿವತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮುಳುಗಾಯಿ ಮತ್ತು ಹೀರೆಕಾಯಿಂದು ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀವಿ. ಇದು ಉತ್ತರ ಕರ್ನಾಟಕದಲ್ಲಿ ಫುಲ್ ಫೇಮಸ್ಸು, ಹಾಗೆ ನಮ್ಮ ಮನೆಯಲ್ಲೂ ಭಾಳ ಫೇಮಸ್ಸು. ಇದಕ್ಕೆ ಏನೇನು ಐಟಮ್ ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಮೊದಲನೇದಾಗಿ ಹಸಿಮೆಣಸಿನ್ಕಾಯಿ ಒಂದು 1/4 kg ಅಷ್ಟು ತಗೊಂಡಿದ್ದೀವಿ ನಾವು ಅಷ್ಟಕ್ಕೆ. ಆಮೇಲೆ ಇದು ಟೊಮೊಟೊ, ಆಮೇಲೆ ಮಸಾಲೆಗೆ ಇಲ್ಲಿ ಕೊಬ್ಬರಿ ಮತ್ತು ಒಂದೇ ಒಂದು ಏಲಕ್ಕಿ, 2 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ ಮತ್ತು ಕೊಬ್ಬರಿ, ಆಮೇಲೆ ಸ್ವಲ್ಪ ಬೆಲ್ಲ, ಆಮೇಲೆ ಹಸಿ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ಪೈಸಸ್, ಸಾಂಬಾರು ಪುಡಿ ಮತ್ತು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಳ್ಳೆಣ್ಣೆ. ಇದಕ್ಕೆ ಇನ್ನೂ 1-2 ಐಟಮ್ ಬೇಕು. ಯಾವುದು ಅಂತಂತಂದರೆ ಶೇಂಗಾ ಬೀಜ ಹುರಿದಿರೋದು ಮತ್ತು ಕುರ್ಷಣಿ ಕಾಳು, ಅದನ್ನು ಹುರಿತಾ ಇದ್ದಾರೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿರಿ. ಇದು ಕುರ್ಷಣಿ ಕಾಳು, ಇಷ್ಟು ಕುರ್ಷಣಿ ಕಾಳು ಆದರೆ ಸಾಕು. ಆಮೇಲೆ ಇಷ್ಟು ಶೇಂಗಾ, ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಉಣ್ರಿ ನೀವು. ಆದರೆ ನಮ್ಮ ಮನೆಗೆ ಇಷ್ಟು ಮಾಡಿದ್ದೀವಿ ನಾವು. ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀವಿ. ಏನು ಗೊತ್ತಾ ಫ್ರೆಂಡ್ಸ್, ಈ ಮುಳುಗಾಯಿ ಎಣ್ಗಾಯಿ ಮತ್ತು ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡೋದಕ್ಕೆ ಹಸಿಮೆಣ್ಸಿನ್ಕಾಯಿನ ಮೊದಲು ಹುರ್ಕೋಬೇಕು. ಇವು ಖಾರ ಇಲ್ಲ, ಹಾಗಾಗಿ ನಾವು ಜಾಸ್ತಿ ತಗೊಂಡಿದ್ದೀವಿ. ಖಾರ ಜಾಸ್ತಿ ಇರೋ ಹಸಿಮೆಣ್ಸಿನ್ಕಾಯಿ ಆದರೆ ಸ್ವಲ್ಪ ತಗೋಬೋದು. ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಮತ್ತು ಗುರಾಳು, ಇವು 3 ಐಟಮ್ ಮಾತ್ರ ಹುರ್ಕೋಬೇಕು. ಇನ್ನು ಉಳಿದಿದ್ದು ಯಾವುದು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿದ್ದೆಲ್ಲ ಐಟಮ್ನು ಹಾಕ್ಬಿಟ್ಟು ಮಸಾಲೆ ರುಬ್ಬೋಣ ಬನ್ನಿ. ಇದೆಲ್ಲ ಐಟಮ್ನು ಒಂದು ಜಾರಿಗೆ ಹಾಕ್ಬಿಟ್ಟು ಸಣ್ಣಕ್ಕೆ ರುಬ್ಬೋಣ. ಇದು ಪೂರ್ತಿ ಸಣ್ಣಕ್ಕಾದ್ಮೇಲೆ ಇದಕ್ಕೆ ಟೊಮೆಟೊ ಹಣ್ಣು ಹಾಕಿ ರುಬ್ಬೋಣ. ಟೊಮೆಟೊ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ, ಹುರಿದಿರೋ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಶೇಂಗಾ ಮತ್ತು ಗುರಳ್ಳು. ಈಗ ಫಸ್ಟು ಗುರಳ್ಳು ಮತ್ತು ಶೇಂಗಾನ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಒಂದೇ ಇದರಲ್ಲಿ ಮಿಕ್ಸಿ ಮಾಡ್ಕೊಂಬಿಡೋಣ. ನೋಡಿ, ಇದು ಗುರಳ ಚೆನ್ನಾಗಿ ಹುರಿದಿದೆ. ಈ ಗುರಳ ಹಾಕ್ಬಿಟ್ಟು ಶೇಂಗಾನ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ನೋಡಿ ಫ್ರೆಂಡ್ಸ್, ನಾವು ತೋರಿಸಿದ ಐಟಮ್ ಎಲ್ಲ ರುಬ್ಬಿದ ಮೇಲೆ ಈ ಥರ ಪೇಸ್ಟ್ ಆಗಬೇಕು. ಇದ್ರ ಜೊತೆಗೆ ಬೇಕಾದರೆ ಟೊಮೊಟೊ ಹಾಕಿ ರುಬ್ಬೋದು, ಆದರೆ ಇದ್ರಾಗೆ ಜಾಗ ಇಲ್ಲ, ಸ್ಪೇಸ್ ಇಲ್ಲ. ಹಂಗಾಗಿ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಟೊಮೊಟೊನು ಹಂಗೆ ರುಬ್ಬಿ ಎರಡನ್ನೂ ಮಿಕ್ಸ್ ಮಾಡಿ ಮುಳುಗಾಯಿ ಮತ್ತು ಹೀರೆಕಾಯಿ ಒಳಗೆ ತುಂಬಿಬಿಟ್ಟು ಅದನ್ನು ಪಾತ್ರೆನ ಒಲೆ ಮೇಲೆ ಇಟ್ಟು ಬೇಯಿಸ್ಬಿಟ್ರೆ ನಮ್ಮ ಹೊಟ್ಟೆ ಮೆಣಸಿನ್ಕಾಯಿ ಅಂತೀನಿ, ಎಂಥದ್ದು ಹೀರೆಕಾಯಿ ಮತ್ತು ಮುಳುಗಾಯಿ ಪಲ್ಯ ರೆಡಿ ಟು ಈಟ್. ಈ ಮಸಾಲೆಗೆ ಈ ಟೊಮೊಟೊ ರುಬ್ಬಿದ್ದೀವಲ್ಲ, ಇದನ್ನು ಇದಕ್ಕೆ ಹಾಕೊಂಬಿಟ್ಟು ಈ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇದ್ರಲ್ಲಿ ಹಾಕಿ ಕಲಿಸ್ಬೇಕು. ಇದನ್ನು ಕಲಸಿ ಒಂದು ಪಾತ್ರೆ ತಗೊಂಡು ಇದರೊಳಗೆ ಇದು ಕಟ್ ಮಾಡಿದ್ದೀವಲ್ಲ ಈ ಥರ, ಇದರೊಳಗೆ ಮಸಾಲೆ ಎಲ್ಲ ತುಂಬಿ ಪಾತ್ರೆ ಒಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕಿಡೋಕು. ನೋಡಿ ಫ್ರೆಂಡ್ಸ್, ನಾವು ಇದಕ್ಕೆ ಈ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀವಲ್ಲ, ಇದಕ್ಕೆ ಎಣ್ಣೆ ಬಿಡ್ತಾಯಿದ್ದೀವಿ. ಎಷ್ಟು ಅಂತಂತ ನೀವು ಕೇಳ್ಬೋದು. ನಿಮ್ಮ ಮಸಾಲೆ ಎಷ್ಟು ರುಬ್ಕೊಂಡಿರ್ತೀರೋ ಅದಕ್ಕೆ ತಕ್ಕಂಗೆ ಬಿಡ್ರಿ. ಉದಾಹರಣೆಗೆ ಹೇಳ್ಬೇಕು ಅಂತಂದರೆ, ಒಂದು ಸಾರಿನ ಚಮಚದಾಗೆ 1-2 ಚಮಚದಷ್ಟು ಎಣ್ಣೆ ಬಿಡ್ಬೇಕು. ಯಾಕೆಂದರೆ ಮುಳುಗಾಯಿ ಎಣ್ಗಾಯಿ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಹಂಗಂತ ಓವರಾಗಿ ಒಂದು ಪ್ಯಾಕೆಟ್ ಸೀದಾ ಹಾಕಿರೋ 1 kg ತಂದು ಒಂದು ಅವಣಿಗೆ ಎಷ್ಟು ಹಿಡಿತತ್ತಿದು ಈ ಸಾಂಬಾರಿಗೆ ಎಷ್ಟು ಬೇಕಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅಷ್ಟು ಹಾಕಿದರೆ ಸಾಕು. ಭಾಳ ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಎಣ್ಣೆ ಹಾಕ್ಬಿಟ್ಟು ಇದಲ್ಲೇ ಒಂದ್ಸಲಿ ಕಾಸಿ ಇಟ್ಟಿರೋ ಎಣ್ಣೆ ಆಗಿರೋದ್ರಿಂದ ನಾನು ಹಂಗೆ ಹಾಕಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಕಾಸ್ಕೊಂಡು ಬಿಸಿ ಮಾಡ್ಕೊಂಡು ತಣ್ಣಗೆ ಮಾಡ್ಕೊಂಡಾದ್ರೂ ಹಾಕೇಳ್ರಿ. ಇಲ್ಲಾಂತಂದರೆ ಒಗ್ಗರಣೆ ಹಾಕೋಣಾರು ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು 4 ಸಾಸಿವೆ, ಆಮೇಲೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿಬಿಟ್ಟು ಅದ್ರಾಗ ಒಗ್ಗರಣೆ ಹಾಕಿ ಆ ಒಗ್ಗರಣೆ ಹಾಕಿರೋ ಎಣ್ಣೆನ ಇದ್ರಾಗ ಹಾಕಿ ಕಲಸಿ ಆ ಥರನೂ ಮಾಡ್ಕೋಬೋದು. ನಾವು ನಮ್ಮ ಕಡೆ ಹಳ್ಳಿ ಸ್ಟೈಲಲ್ಲಿ ಗಡ ಮಾಡ್ಬೇಕು ಅಡುಗೆನ. ಹಂಗಾಗಿ ನಾವು ಅದೊಟ್ಟು ಮಾಡೋ ಅಂಥ ನೆಸೆಸಿಟಿ ಇಲ್ಲ. ನಾವು ಹಿಂಗೆ ಮಾಡಿದರೂ ಚಾಪರ್ಸ್ಗೆ ಉಣ್ತಾರೆ. ನೀವು ಬೇಕಾದ್ರೆ ಹಿಂಗೆ ಮಾಡ್ಕೊಳ್ರಿ, ಇಲ್ಲಾಂತಂದರೆ ಇದ್ರಾಗ ಏನಾರು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಆ ಥರನಾದರೂ ಮಾಡ್ಕೊಳ್ರಿ. ನಾನು ನಿಮಗೆ ತುಂಬಿ ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ ಹೆಂಗೆ ತುಂಬಬೇಕು ಅಂತಂತಂದು ಮಸಾಲೆನ.
ಮೊದಲು ಇಂಥದ್ದೊಂದು ಪಾತ್ರೆ ತಗೊಳ್ರಿ, ಇಲ್ಲಿ ಇಟ್ಕೊಳ್ರಿ. ಇಟ್ಕೊಂಡ್ಬಿಟ್ಟು ಇಂಥದ್ದೊಂದು ಮುಳುಗೈ ತಗೊಂಡು ಈ ಮಸಾಲೆ ಎಲ್ಲ ಕಲಸಿರ್ತೀವಲ್ಲ ಇದ್ರೊಳಗೆ ಈ ಥರ ತುಂಬ್ರಿ. ಈ ಥರ ತುಂಬಿ ಹಿಂಗೆ ಪಾತ್ರೆಗೆ ಹಾಕೋದಷ್ಟೆ. ಆಮೇಲೆ ಹೀರೆಕಾಯಿ ಇದಾವಲ್ಲ, ಹೀರೆಕಾಯಿನೊಳಗೂ ಕೂಡ ಇದೇ ಥರ ತುಂಬ್ರಿ. ಹೀರೆಕಾಯಿ ತೀರಾ ಬೊಲ್ತಿರ್ಬಾರ್ದು, ತೀರಾ ಎಳೆವು ಇರಬಾರ್ದು, ಒಂದು ಅವಣಿಗಿರ್ಬೇಕು. ಹಂಗೆ ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗಂಗಿರ್ಬೇಕು. ಹಂಗೆ ಹೀರೆಕಾಯಿ ಅಂಥವು ತಂದು ಮಾಡ್ಕೇಳ್ರಿ. ಮಾರ್ಕೆಟಿಗೆ ಹೋದರೆ ಎಂಥವು ಬೇಕಾದರೂ ಅಂಥವು ಸಿಗ್ತವೆ. ಇನ್ನು ನೋಡ್ರಿ ಎಷ್ಟು ಚೆನ್ನಾಗಿತ್ತಿದು. ಇದ್ರಾಗಿನ ಬೆಂಡು ತೆಗಿಯೋದು ಬೇಡ, ಎಂಥದ್ದು ಏನು ತೆಗಿಯೋದು ಬೇಡ. ಹಂಗೆ ಒಂದು ಇಷ್ಟುದ್ದ ಪೀಸ್ ಮಾಡ್ಕೊಂಡು ಅದರ 4 ಭಾಗ ಮಾಡ್ಕೊಂಡು ಈ ಥರ ತುಂಬಿಟ್ಟು ಹಾಕೋದಷ್ಟೇ ಪಾತ್ರೆಗೆ. ಈ ಥರ ಎಲ್ಲವನ್ನೂ ತುಂಬ್ಕೊಳ್ರಿ. ಈ ಥರ ಮಸಾಲೆ ಹಾಕಿ ಎಲ್ಲ ಎಷ್ಟು ನೀವು ಕ್ವಾಂಟಿಟಿ ಮಾಡಬೇಕು ಅಂದ್ಕೊಂಡಿದ್ದೀರ. ನಾನಂತೂ ಬರೋಬ್ಬರಿ 1-1.5 kg ಮಾಡ್ತಾಯಿದ್ದೀನಿ. ನೀವು ಅರ್ಧ kg ಥರ ಮಾಡ್ಕೇಳ್ರಿ, 1 kg ಥರ ಮಾಡ್ಕೇಳ್ರಿ, ಇಲ್ಲ 4 kg ಮಾಡ್ಕೊಳೋದಾದ್ರೆ ಹಂಗೆ ಮಾಡ್ಕೇಳ್ರಿ. ಅದಕ್ಕೆ ತಕ್ಕಂಗೆ ಐಟಮ್ ಹಾಕ್ಕೊಂಡು ಎಲ್ಲವಕ್ಕೂ ತುಂಬಿ ಈ ಥರ ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ, ಒಂದು ಟೀ ಕುಡಿಯೋ ಲೋಟ ಇಲ್ಲ ನೀರು ಕುಡಿಯೋ ಲೋಟದಾಗ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಕುದಿಯೋಕೆ ಇಡ್ರಿ. ಕೊತ ಕುದಿಬೇಕದು. ಕುದ್ಮೇಲೆ ಸ್ವಲ್ಪ ನೀರು ಒಂಚೂರು ಅವ್ನು ನೋಡ್ಕೊಂಡು ಒಂದು ನೀರು ಕುಡಿಯೋ ಲೋಟದಾಗ 1 ಲೋಟನ 1.5 ಲೋಟನ ಅಥವಾ 2 ಲೋಟನೋ ನೀರು ಹಾಕ್ಕೊಂಡು ಒಂದು ಅವಣಿ ಗಟ್ಟಿಗಿರ್ಬೇಕು. ಅದು ತೀರಾ ತೆಳ್ಳಗಿರಬಾರ್ದು. ಆ ಥರ ಮಾಡ್ಕೊಂಡು ಚೆನ್ನಾಗಿ ಕುದಿಸಿ ಒಂದು 10 ನಿಮಿಷ ಆಮೇಲೆ ಆಫ್ ಮಾಡಿದರೆ ನಿಮ್ಮ ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಇದಕ್ಕೆ ಈ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀವಲ್ಲ, ಇದಕ್ಕೆ ಎಣ್ಣೆ ಬಿಡ್ತಾಯಿದ್ದೀವಿ. ಎಷ್ಟು ಅಂತಂತ ನೀವು ಕೇಳ್ಬೋದು. ನಿಮ್ಮ ಮಸಾಲೆ ಎಷ್ಟು ರುಬ್ಕೊಂಡಿರ್ತೀರೋ ಅದಕ್ಕೆ ತಕ್ಕಂಗೆ ಬಿಡ್ರಿ. ಉದಾಹರಣೆಗೆ ಹೇಳ್ಬೇಕು ಅಂತಂದರೆ, ಒಂದು ಸಾರಿನ ಚಮಚದಾಗೆ 1-2 ಚಮಚದಷ್ಟು ಎಣ್ಣೆ ಬಿಡ್ಬೇಕು. ಯಾಕೆಂದರೆ ಮುಳುಗಾಯಿ ಎಣ್ಗಾಯಿ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಹಂಗಂತ ಓವರಾಗಿ ಒಂದು ಪ್ಯಾಕೆಟ್ ಸೀದಾ ಹಾಕಿರೋ 1 kg ತಂದು ಒಂದು ಅವಣಿಗೆ ಎಷ್ಟು ಹಿಡಿತತ್ತಿದು ಈ ಸಾಂಬಾರಿಗೆ ಎಷ್ಟು ಬೇಕಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅಷ್ಟು ಹಾಕಿದರೆ ಸಾಕು. ಭಾಳ ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಎಣ್ಣೆ ಹಾಕ್ಬಿಟ್ಟು ಇದಲ್ಲೇ ಒಂದ್ಸಲಿ ಕಾಸು ಇಟ್ಟಿರೋ ಎಣ್ಣೆ ಆಗಿರೋದ್ರಿಂದ ನಾನು ಹಂಗೆ ಹಾಕಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಕಾಸ್ಕೊಂಡು ಬಿಸಿ ಮಾಡ್ಕೊಂಡು ತಣ್ಣಗೆ ಮಾಡ್ಕೊಂಡ್ರೂ ಹಾಕೇಳ್ರಿ. ಇಲ್ಲಾಂತಂದರೆ ಒಗ್ಗರಣೆ ಹಾಕೋಣಾರು ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು 4 ಸಾಸಿವೆ, ಆಮೇಲೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿಬಿಟ್ಟು ಅದ್ರಾಗ ಒಗ್ಗರಣೆ ಹಾಕಿ, ಆ ಒಗ್ಗರಣೆ ಹಾಕಿರೋ ಎಣ್ಣೆನ ಇದ್ರಾಗ ಹಾಕಿ ಕಲಸಿ ಆ ಥರನೂ ಮಾಡ್ಕೋಬೋದು. ನಾವು ನಮ್ಮ ಕಡೆ ಹಳ್ಳಿ ಸ್ಟೈಲಲ್ಲಿ ಗಡ ಮಾಡ್ಬೇಕು ಅಡುಗೆನ. ಹಂಗಾಗಿ ನಾವು ಅದೋಟು ಮಾಡೋ ಅಂಥ ನೆಸೆಸಿಟಿ ಇಲ್ಲ. ನಾವು ಹಿಂಗೆ ಮಾಡಿದರೂ ಚಪ್ಪಸ್ಗೆ ಉಣ್ತಾರೆ. ನೀವು ಬೇಕಾದ್ರೆ ಹಿಂಗೆ ಮಾಡ್ಕೊಳ್ರಿ. ಇಲ್ಲಾಂತಂದರೆ ಇದ್ರಾಗ ಏನಾರು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಆ ಥರನಾದರೂ ಮಾಡ್ಕೊಳ್ರಿ. ನಾನು ನಿಮಗೆ ತುಂಬಿ ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ ಹೆಂಗೆ ತುಂಬಬೇಕು ಅಂತಂತಂದು ಮಸಾಲೆನ. ಮೊದಲು ಇಂಥದ್ದೊಂದು ಪಾತ್ರೆ ತಗೊಳ್ರಿ, ಇಲ್ಲಿ ಇಟ್ಕೊಳ್ರಿ. ಇಟ್ಕೊಂಡ್ಬಿಟ್ಟು ಇಂಥದ್ದೊಂದು ಮುಳುಗೈ ತಗೊಂಡು ಈ ಮಸಾಲೆ ಎಲ್ಲ ಕಲಸಿರ್ತೀವಲ್ಲ ಇದ್ರೊಳಗೆ ಈ ಥರ ತುಂಬ್ರಿ. ಈ ಥರ ತುಂಬಿ ಹಿಂಗೆ ಪಾತ್ರೆಗೆ ಹಾಕೋದಷ್ಟೆ. ಆಮೇಲೆ ಹೀರೆಕಾಯಿ ಇದಾವಲ್ಲ, ಹೀರೆಕಾಯಿನೊಳಗೂ ಕೂಡ ಇದೇ ಥರ ತುಂಬ್ರಿ. ಹೀರೆಕಾಯಿ ತೀರಾ ಬೊಲ್ತಿರ್ಬಾರ್ದು, ತೀರಾ ಎಳೆವು ಇರಬಾರ್ದು, ಒಂದು ಅವಣಿಗಿರ್ಬೇಕು. ಹಂಗೆ ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗಂಗಿರ್ಬೇಕು. ಹಂಗೆ ಹೀರೆಕಾಯಿ ಅಂಥವು ತಂದು ಮಾಡ್ಕೇಳ್ರಿ. ಮಾರ್ಕೆಟಿಗೆ ಹೋದರೆ ಎಂಥವು ಬೇಕಾದರೂ ಅಂಥವು ಸಿಗ್ತವೆ. ಇನ್ನು ನೋಡ್ರಿ ಎಷ್ಟು ಚೆನ್ನಾಗಿತ್ತಿದು. ಇದ್ರಾಗಿನ ಬೆಂಡು ತೆಗಿಯೋದು ಬೇಡ, ಎಂಥದ್ದು ಏನು ತೆಗಿಯೋದು ಬೇಡ. ಹಂಗೆ ಒಂದು ಇಷ್ಟುದ್ದ ಪೀಸ್ ಮಾಡ್ಕೊಂಡು ಅದರ 4 ಭಾಗ ಮಾಡ್ಕೊಂಡು ಈ ಥರ ತುಂಬಿಟ್ಟು ಹಾಕೋದಷ್ಟೇ ಪಾತ್ರೆಗೆ. ಈ ಥರ ಎಲ್ಲವನ್ನೂ ತುಂಬ್ಕೊಳ್ರಿ. ಈ ಥರ ಮಸಾಲೆ ಹಾಕಿ ಎಲ್ಲ ಎಷ್ಟು ನೀವು ಕ್ವಾಂಟಿಟಿ ಮಾಡಬೇಕು ಅಂದ್ಕೊಂಡಿದ್ದೀರ. ನಾನಂತೂ ಬರೋಬ್ಬರಿ 1-1.5 kg ಮಾಡ್ತಾಯಿದ್ದೀನಿ. ನೀವು ಅರ್ಧ kg ಥರ ಮಾಡ್ಕೇಳ್ರಿ, 1 kg ಥರ ಮಾಡ್ಕೇಳ್ರಿ, ಇಲ್ಲ 4 kg ಮಾಡ್ಕೊಳೋದಾದ್ರೆ ಹಂಗೆ ಮಾಡ್ಕೇಳ್ರಿ. ಅದಕ್ಕೆ ತಕ್ಕಂಗೆ ಐಟಮ್ ಹಾಕ್ಕೊಂಡು ಎಲ್ಲವಕ್ಕೂ ತುಂಬಿ ಈ ಥರ ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ, ಒಂದು ಟೀ ಕುಡಿಯೋ ಲೋಟ ಇಲ್ಲ ನೀರು ಕುಡಿಯೋ ಲೋಟದಾಗ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಕುದಿಯೋಕೆ ಇಡ್ರಿ. ಕೊತ ಕುದಿಬೇಕದು. ಕುದ್ಮೇಲೆ ಸ್ವಲ್ಪ ನೀರು ಒಂಚೂರು ಅವ್ನು ನೋಡ್ಕೊಂಡು
ಒಂದು ಸ್ವಲ್ಪ ಒಂದು ನೀರು ಕುಡಿಯೋ ಲೋಟದಾಗ ಒಂದು ಲೋಟನ 1.5 ಲೋಟನ ಅಥವಾ 2 ಲೋಟನ ನೀರು ಹಾಕ್ಕೊಂಡು ಒಂದು ಅವಣಿ ಗಟ್ಟಿಗಿರ್ಬೇಕು, ಅದು ತೀರಾ ತೆಳ್ಳಗಿರಬಾರ್ದು. ಆ ಥರ ಮಾಡ್ಕೊಂಡು ಚೆನ್ನಾಗಿ ಕುದಿಸಿ ಒಂದು 10 ನಿಮಿಷ, ಆಮೇಲೆ ಆಫ್ ಮಾಡಿದರೆ ನಿಮ್ಮ ಸಾಂಬಾರು ರೆಡಿಯಾಗಿರ್ತದೆ. ನೋಡಿ ಇವಾಗ ಈ ಥರ ಈ ಪ್ರತಿಯೊಂದು ಐಟಮಿಗೂ ಅಂದರೆ ಪ್ರತಿಯೊಂದು ಮುಳುಗಾಯಿ ಮತ್ತು ಪ್ರತಿಯೊಂದು ಹೀರೆಕಾಯಿ ಏನೇನು ನಾವು ಹೆಚ್ಕೊಂಡಿರ್ತೀವೋ ಅದು ಎಲ್ಲದಕ್ಕೂ ಈ ಥರ ಪೂರ್ತಿಯಾಗಿ ತುಂಬಬೇಕು. ತುಂಬಿದ ಮೇಲೆ ಇಷ್ಟು ಮಸಾಲೆ ಉಳಿದಿರುತ್ತೆ, ಇಷ್ಟು ಉಳಿಲೇಬೇಕು ಯಾವಾಗಲೂ. ಇಷ್ಟು ತುಂಬಿದ ಮೇಲೆ ಇಷ್ಟು ಮಸಾಲೆ ಉಳಿಬೇಕು ಅದರಲ್ಲಿ. ಯಾಕೆ ಅಂತಂದರೆ ನಾವು ಬರೀ ಚಪಾತಿ ರೊಟ್ಟಿ ಉಂಡು ಸುಮ್ಮನಾಗಲ್ಲ, ಮತ್ತು ಅನ್ನ ಉಣ್ತೀವಿ ನಾವು. ಅನ್ನಕ್ಕೆ ಮತ್ತು ಸಾಂಬಾರು ಬೇಕೇ ಬೇಕು. ಅದನ್ನು ಅನ್ನಕ್ಕೆ ಸಾಂಬಾರು ಬೇಕು ಅಂತಂದಾಗ ಅಲ್ಲಿ ಬರೇ ಮುಳುಗಾಯಿ ಇದ್ದು ಸಾಂಬಾರು ಇರಲಿಲ್ಲ ಅಂತಂದರೆ ಏನು ಚೆನ್ನಾಗಿರ್ತದೆ ಹೇಳ್ರಿ. ಅದಕ್ಕೆ ಇಷ್ಟು ಮಸಾಲೆ ಉಳಿಲೇಬೇಕು. ಬರ್ರಿ ಇದನ್ನು ಇವಾಗ ಎಲ್ಲ ಫಿಲಪ್ ಮಾಡಿದ್ದಾಗೈತೆ, ಫುಲ್ ಅದಕ್ಕೆ ಹಾಕ್ಬೇಕಾಗಿರೋ ಎಲ್ಲ ಐಟಮ್ನೂ ಹಾಕಿದ್ದಾಗೈತೆ. ಇವಾಗ ಗ್ಯಾಸ್ ಹಚ್ಬಿಟ್ಟು ಇದನ್ನು ಒಲೆ ಮೇಲೆ ಇಡಬೇಕು. ಹಿಟ್ಟು ಹಂಗೆ ಬಿಟ್ಟರೆ ಸೀದೋಗ್ಬಿಡ್ತೈತೆ. ಏನು ಮಾಡಬೇಕು ಅಂತಂದರೆ ನೋಡ್ರಿ, ಇಲ್ಲಿ ಈ ಮಸಾಲೆ ರುಬ್ಬಿದ್ದು ಮಿಕ್ಸಿ ಇರುತ್ತಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕೊಂಬಿಟ್ಟು ಆ ನೀರನ್ನು ಈ ಪ್ಲೇಟಲ್ಲಿ ಹಾಕ್ಕೊಂಡು ಈ ಪ್ಲೇಟನ್ನು ನೀಟಾಗಿ ತೊಳೆದ್ಬಿಟ್ಟು ಈ ನೀರಿದೆಯಲ್ಲ ಇದನ್ನು ಈ ಥರ ಹಾಕಬೇಕು ಸೈಡಿಗೆ. ಈ ಥರ ಹಾಕ್ಬಿಟ್ರೆ ಅದು ತಳದಲ್ಲಿ ನೀರು ಹೋಗಿ ಕುತ್ಕೊಳ್ಳೋದ್ರಿಂದ ಇದು ಸಿಯಲ್ಲ. ಹಿಂಗೆ ಹಿಡಿತಾ ಇದು ಯಾವುದು ಹೇಳೋಕ್ಕಾಗ್ತಿಲ್ಲ, ಹೀರೆಕಾಯಿ ಇರುತ್ತಲ್ಲ, ಹೀರೆಕಾಯಲ್ಲಿ ನೀರಿರುತ್ತೆ, ಅದು ನೀರು ಬಿಟ್ಕೊಳ್ಳುತ್ತೆ. ಹೀರೆಕಾಯಿ ನೀರು ಬಿಟ್ಕೊಂಡಾಗ ಅದೇ ನೀರಲ್ಲಿ ಅದು ಕುದೀತತ್ತೆ. ಇದರಲ್ಲಿ ಸಿಯೋಂಥ ಅವಶ್ಯಕತೆ ಏನಿಲ್ಲ, ಸಿಯೋದಿಲ್ಲ ಯಾವುದು. ಈಗ ಇನ್ನೊಂದು ಸ್ವಲ್ಪ ನೀರನ್ನು ಇದು ಲಾಸ್ಟಲ್ಲಿ ಈ ಪ್ಲೇಟನ್ನು ತೊಳ್ಕೊಂಬಿಟ್ಟು ನೀಟಾಗಿ ಈ ನೀರನ್ನು ಸಂಪೂರ್ಣವಾಗಿ ಅದಕ್ಕೆ ಹಾಕ್ಬಿಡ್ಬೇಕು. ಭಾಳ ನೀರು ಹಾಕ್ಬಾರ್ದು. ಭಾಳ ನೀರು ಹಾಕ್ಬಿಟ್ರೆ ನೀರ್ಗಸ್ಗೆ ಆಗ್ಬಿಡ್ತೈತೆ, ಟೇಸ್ಟು ರುಚಿ ಚೆನ್ನಾಗಿ ಬರಲ್ಲ. ಈ ಥರ ಹಾಕ್ಬಿಟ್ಟು ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಇದು ಒಂದು 5 ನಿಮಿಷ ಕುದಿಬೇಕು. ಅಲ್ಲಿವರೆಗೂ ಏನು ತೆಗೆದು ನೋಡೋದು ಬೇಡ, ಏನು ಮಾಡೋದು ಬೇಡ. 5 ನಿಮಿಷ ಕುದ್ಮೇಲೆ ಅದು ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಹದವಾಗಿ ಬಂದಿರ್ತೈತೆ. ಆವಾಗ ನಾವು ಒಂದು ಸ್ವಲ್ಪ ಗೂರಾಡಿ ಮತ್ತೊಂದು 5 ನಿಮಿಷ ಇನ್ನೊಂದು ಸ್ವಲ್ಪ ನೀರು ಏನಾರು ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಗೂರಾಡಿ ಒಂದು ಅವಣಿಗೆ ತೀರಾ ಗಟ್ಟಿನೂ ಅಲ್ಲ ತೀರಾ ತೆಳುವೂ ಅಲ್ಲ ಅನ್ನೋ ರೇಂಜಿಗೆ ಹಾಕ್ಬಿಟ್ಟು ಅದನ್ನು ಇನ್ನೂ 2 ನಿಮಿಷ ಅಥವಾ 3 ನಿಮಿಷ ಕುದಿಸ್ಬಿಟ್ರೆ ನಮ್ಮದು ಮುಳುಗಾಯಿ ಮತ್ತು ಹೀರೆಕಾಯಿ ಹಾಕಿ ಜೋಡಿ ಮುಳುಗಾಯಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಊಟ ಮಾಡೋದಕ್ಕೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಐತೆ ಫ್ರೆಂಡ್ಸ್. ನೀವು ಇದೇ ಥರ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ಜೋಳದ ರೊಟ್ಟಿ ಮಾಡ್ಕೋಬೇಕು. ಇದಕ್ಕೆ ಜೋಳದ ರೊಟ್ಟಿ ಮಾಡ್ಕೊಂಡು ಉಣ್ತಾ ಕುತ್ಕೊಂಡ್ರೆ ಆಹಾ ಸ್ವರ್ಗ ಕೆಳಗಿಳಿದು ಬಂತೇನೋ ಅಂತ ನಿಮಗೆ ಅನಿಸುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಮಾಡ್ತಿರೋ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ಭಾಳ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ನೋಡೋಣ. 5 ನಿಮಿಷ ಬಿಟ್ಟಿದ್ದೆ ನಾನು ಇದು ಚೆನ್ನಾಗಿ ಕುದೀಲಿ ಅಂತಂತಂದು. ಇವಾಗ ಹೇಗೆ ಆಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಕುದೀತಾ ಇದೆ. ನಾವು ಸ್ವಲ್ಪನೇ ನೀರು ಹಾಕಿದ್ರೂ ಕೂಡ ಇದರಲ್ಲಿ ನೀರು ಬಿಟ್ಕೊಂಡು ಅದಟ್ಟಿಗೆ ಅದೇ ಕುದೀತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಗುರಾಡಬೇಕು ನಾವು. ನೋಡಿರಿ, ಈ ಥರ ಚಮಚ ಇಟ್ಟರೆ ಗೊತ್ತಾಗುತ್ತೆ ನಮಗೆ ಎಲ್ಲೂ ತಳ ಹಿಡ್ದಿಲ್ಲ ಅಂತಂದು. ಇದೇ ಥರ ಇದು ಕುದೀಲಿ. ಇನ್ನೂ 5 ನಿಮಿಷ ಬಿಟ್ಟರೆ 5 ನಿಮಿಷದಲ್ಲಿ ಇದೇ ಫುಲ್ಲು ಕುದ್ದು ಒಂದು ಅದಕ್ಕೆ ಬರ್ತೈತೆ. ಆವಾಗ ಬೇಕಾದರೆ ಸ್ವಲ್ಪ ನೀರು ಹಾಕ್ರಿ, ಅಲ್ಲಿವರೆಗೂ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿ ಫ್ರೆಂಡ್ಸ್, ಅಷ್ಟು ಕುದ್ದ ಮೇಲೆ ಅದು ನಾನು ಈ ಲೋಟದಲ್ಲಿ 1 ಲೋಟ ನೀರು ಹಾಕಿದ್ದೀನಿ. ಇದಕ್ಕೆ ನೋಡಿರಿ, ಕಾಣಿಸ್ತಿದೆಯಾ? ಈ ಲೋಟದಲ್ಲಿ 1 ಲೋಟ ನೀರು ಹಾಕ್ಬಿಟ್ಟು ನೀಟಾಗಿ ಆ ಮಸಾಲೆ ಎಲ್ಲ ನೀಟಾಗಿ ಬರಂಗೆ ಮಾಡಿಬಿಟ್ಟು ಅದರೊಳಗೆ ಈ ಹದದಲ್ಲಿ ಇರಬೇಕು ಅದು ಸಾಂಬಾರು. ಇಷ್ಟು ತೆಳುವಿದ್ರೆ ಸಾಕು. ಇದಕ್ಕಿಂತ ಜಾಸ್ತಿ ತೆಳು ಮಾಡಬಾರ್ದು. ಇದು ಇಷ್ಟು ತೆಳ್ಳಗಾದ್ಮೇಲೆ ಇದು 5 ನಿಮಿಷ ಕುದಿಬೇಕು. ಮತ್ತೆ 5 ನಿಮಿಷ ಕರೆಕ್ಟಾಗಿ ಕುದ್ದುಬಿಟ್ರೆ ಇದು ಈ ಟೈಮಲ್ಲಿ ನೀವು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ರಿ. ಕರೆಕ್ಟ್ ಅನ್ನಿಸ್ತು ಅಂತಂದರೆ ಏನೂ ಹಾಕೋದು ಬೇಡ. ಏನಾದ್ರು ಉಪ್ಪು ಪಪ್ಪು ಎಲ್ಲಾರು ಒಂಚೂರು ಕಮ್ಮಿ ಅನ್ನಿಸ್ತು ಅಂತಂದರೆ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಗೂರಾಡ್ಕೊಂಬಿಡ್ರಿ. ಈ ಥರ ಗೂರಾಡ್ಕೊಂಬಿಡ್ರಿ.
ಗೂರಾಡ್ಕೊಂಬಿಟ್ಟು ಇಷ್ಟ ಆದದಲ್ಲಿ ಇನ್ನೊಂದು 5 ನಿಮಿಷ ಕುದಿಸ್ಬಿಡ್ರಿ. ನಿಮ್ಮದು ಉತ್ತರ ಕರ್ನಾಟಕ ಸ್ಟೈಲು ಮುಳುಗಾಯಿ ಮತ್ತು ಹೀರೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗಿರುತ್ತೆ. ನೀವು ರೊಟ್ಟಿನಾದರೂ ಚಪಾತಿನಾದರೂ ಮಾಡಿಕೊಂಡು ಇದ್ರ ಜೊತೆ ತಿನ್ಬೋದು. ಅನ್ನಕ್ಕೂ ಬರುತ್ತೆ ಇದು. ಓಕೆ ಫ್ರೆಂಡ್ಸ್, ನಾನು ಮಾಡಿದ್ದು ಇಷ್ಟ ಆದರೆ ಲೈಕ್ ಮಾಡಿರಿ. ಬಾಯ್ ಫ್ರೆಂಡ್ಸ್.